ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಎಲೆಕೋಸಿನ ಅನ್ನನ ಸುಲಭವಾಗಿ ಮಾಡ್ಕೋಬಹುದು. ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆ ತಗೊಂಡು ಅದಕ್ಕೆ ಒಂದು 50 ಗ್ರಾಮ್ ಅಷ್ಟು ಅಡಿಗೆ ಎಣ್ಣೆನ ಹಾಕ್ಕೊಂಡು 1 ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಹಾಗೆಯೇ ಇಲ್ಲಿ 2 ಟೊಮೊಟೊ, 2 ಈರುಳ್ಳಿ, ಸ್ವಲ್ಪ ಕರಿಬೇವು, 4 ಹಸಿಮೆಣಸಿನ್ಕಾಯಿ, 4 ಒಣಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಇಷ್ಟನ್ನು ನಾನು ಬಾಣಲೆಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ 1-2 ಚಿಟಿಕೆಯಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ತೀನಿ. ನಾನಿಲ್ಲಿ ಒಣ ಬಟಾಣಿನ ನೆನೆ ಹಾಕೊಂಡಿರೋದನ್ನು ಒಂದು 8-10 ನಿಮಿಷ ಬೇಯಿಸ್ಕೊಂಡು ಸೇರಿಸ್ಕೊಳ್ತಿದ್ದೀನಿ. ನೀವು ಹಸಿ ಬಟಾಣಿ ಇದ್ದರೆ ಹಾಗೇ ಬಳಸ್ಕೋಬೋದು. ಒಂದು 1/4 kg ನಾನು ಎಲೆಕೋಸನ್ನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದು ಒಂದು ಅರ್ಧ ಭಾಗ ಬೆಂದಿದೆ ಅನ್ನುವಾಗ ಈ ರೀತಿ ಮುಚ್ಚಿ ಬೇಯಿಸ್ಕೊಳ್ತೀನಿ. ಅರ್ಧ ಭಾಗ ಬೆಂದಿರುವಾಗ ನಾವು ಇದಕ್ಕೆ ಟೊಮೊಟೊನ ಸೇರಿಸ್ಕೋಬೇಕು. ನಾನಿಲ್ಲಿ ವಾಂಗಿಬಾತ್ ಪುಡಿನ ಬಳಸ್ಕೊಂಡಿದ್ದೀನಿ. ಮನೆಯಲ್ಲೇ ಮಾಡಿರೋಂಥ ವಾಂಗಿಬಾತ್ ಪುಡಿನ ಬಳಸ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಅಂಗಡಿದು ನಾನು ಮಾಡ್ಕೊಂಡಿರೋ ಅದಕ್ಕೆ ಒಂದು ಪ್ಯಾಕೆಟನ್ನು ಬಳಸ್ಕೊಳ್ಳಿ. ಯಾವುದಾದ್ರೂ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ. ವಾಂಗಿಬಾತ್ ಪೌಡ್ರನ್ನ ಹಾಕ್ಕೊಳ್ಳಿ 1 ಪ್ಯಾಕೆಟು. ಇವಾಗ 2 ಟೊಮೊಟೊ ಕಟ್ ಮಾಡ್ಕೊಂಡಿರೋದು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮತ್ತೆ ಮುಚ್ಚಿಟ್ಟು ಬೇಯಿಸ್ಕೊಳ್ತೀನಿ. 1-2 ನಿಮಿಷ ಈ ರೀತಿ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ. ಇದಕ್ಕೆ ನೀರಿನ ಅವಶ್ಯಕತೆ ಏನೂ ಇಲ್ಲ. ಎಲೆಕೋಸಲ್ಲೇ ನೀರಿನಂಶ ಬಿಡೋದ್ರಿಂದ ಹಾಗೇ ಮಾಡ್ಕೊಳ್ತೀನಿ. ಇವಾಗ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತೀನಿ. ಆನಂತರ ಎಲೆಕೋಸು 1/4 ಭಾಗ ಬೆಂದಿದೆ ಅನ್ನುವಾಗ ನಾನಿಲ್ಲಿ 1 ಬೌಲಷ್ಟು ನಾನು ತೋರಿಸಿದ ಬೌಲಲ್ಲಿ ಮನೆಯಲ್ಲೇ ಮಾಡಿರೋಂತಹ ವಾಂಗಿಬಾತ್ ಪುಡಿನ ಸೇರಿಸ್ಕೊಂಡಿದ್ದೀನಿ. ಇದನ್ನು ಸೇರಿಸ್ಕೊಂಡ ನಂತರ ಸೈಡಲ್ಲಿ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಂಡ್ರೆ ವಾಂಗಿಬಾತು ಗೊಜ್ಜು ರೆಡಿಯಾಗುತ್ತೆ. ಅಂದರೆ ಎಲೆಕೋಸನ್ನು ಮಾಡ್ಕೊಂಡಿರೋಂತಹ ಗೊಜ್ಜು ರೆಡಿಯಾಗುತ್ತೆ. ಇದಕ್ಕೆ ನಾನು 2 ಲೋಟ ಅಕ್ಕಿಗೆ ಅನ್ನ ಮಾಡಿಕೊಂಡು ಅಗಲವಾದ ಪಾತ್ರೆಗೆ ನಾನು ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಇವಾಗ ಬಾಣಲೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇಷ್ಟು ಮಾಡಿದ್ರೆ ಇದನ್ನು ಸಣ್ಣ ಉರಿನಲ್ಲಿ ಸ್ಟವ್ ಏನು ಆಫ್ ಮಾಡೋಕ್ಕೆ ಹೋಗಿಲ್ಲ. ಸಣ್ಣ ಉರಿನಲ್ಲಿ ಇಟ್ಕೊಂಡು ನಾನು ಅನ್ನನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇಷ್ಟು ಮಾಡಿದ್ರೆ ಎಲೆಕೋಸಿನ ಅನ್ನ ರೆಡಿಯಾಗುತ್ತೆ ಕ್ಯಾಬೇಜ್ ರೈಸ್. ಸ್ನೇಹಿತರೆ, ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆಯೇ ಕಮೆಂಟ್ಗಳನ್ನು ಹಾಕೋದನ್ನು ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.